ಬನ್ನಿ ನಮ್ಮ ಮುಂದಿನ ಭಕ್ತಾದಿನ ಮಾತಾಡ್ಸೋಣ. ಉಗೆ ಮಾದಪ್ಪ, ಉಗೆ ಮಾದಪ್ಪ, ಮಾದಪ್ಪ ಜೋರಿಗೆ ಮೇಡಮ್, ನಿಮ್ಮ ಹೆಸರೇನು ಮೇಡಮ್? ಯಾರು ಕರ್ಕೊಂಡ್ ಬಂದಿದ್ದು ನಿನ್ನ? ಇವರೆಲ್ಲರೂ ಕರ್ಕೊಂಡು ಹೋಗ್ತಿದ್ಯಾ ನೀನು? ಹೌದು, ಹೇಳಪ್ಪ. ಸ್ವಾಮಿ ಇವರೆಲ್ಲ ಗಲಾಟೆ ಮಾಡಲ್ವಾ? ಹುಷಾರ ಕರ್ಕೊಂಡ್ ಬರ್ತೀವ್ರನ್ನೆಲ್ಲ. ಎಲ್ಲಿಗೆ ಹೋಗ್ತಾ ಇರೋದು ನೀನು? ಮಹದೇಶ್ವರ ಬೆಟ್ಟ. ಈಗ ಕೇಳ್ಕೊಂಡೆ, ಮಹದೇಶ್ವರನ ಹತ್ರ ಏನ್ ಕೇಳ್ಕೊಂಡೆ? ನಮ್ಮ ಮಮ್ಮಿಗೆ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ನಾನು. ನಿನಗೆ? ನಾನು ಕೇಳ್ಕೊತೀನಿ. ಯಾವ ಸ್ಟ್ಯಾಂಡರ್ಡ್ ನೀನು? ಫಸ್ಟ್ ಸ್ಟ್ಯಾಂಡರ್ಡ್. ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ಲಿ ಅಂತ ಕೇಳ್ಕೊಂಡ? ಹೌದು. ಇದ್ಯಾರು? ನನ್ನ ತಂಗಿ. ನಿನ್ ತಂಗಿ ಏನ್ ಓದ್ತಿರೋದು? ನನ್ನ ತಂಗಿ ನರ್ಸರಿ. ನೀನ್ ದೊಡ್ಡೋಳಾದ್ಮೇಲೆ ಏನಾಗ್ತೀಯಾ? ನಾನು ಡಾಕ್ಟರ್. ಡಾಕ್ಟರ್? ನಾನು ಡಿಸಿ ಆಯ್ತೀನಿ. ಡಿಸಿ? ಡೆಪ್ಯೂಟಿ ಕಮಿಷನರ್? ಯಪ್ಪ, ನಂಗೆ ಭಯ ಆಗುತ್ತೆ ಡಿಸಿ ಮಾತಾಡ್ಸಕ್ಕೆ. ನೀ ಹೇಳಲ್ಲ ನೀ ಡಿಸಿ ಅಂತ? ಹೇಳಪ್ಪ, ಹೇಳಪ್ಪ. ಡಿಸಿ ಚೆನ್ನಾಗಿ ಹೇಳ್ಬೇಕು. ಉಗೆ ಮಾದಪ್ಪ ಅನ್ನೊಂದ್ಸಲ. ಉಗೆ ಮಾದಪ್ಪ, ಉಗೆ ಮಾದಪ್ಪ. ಉಗೆ. ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಸರೋಜಮ್ಮ ಅಂತ. ಸರೋಜಮ್ಮ ಅವರು ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಾ ಪಾದಯಾತ್ರೆಗೆ? ನಾವು 5 ವರ್ಷ ಆಯ್ತು, ಇದು 6ನೇ ವರ್ಷದ್ದು. ಈ ಸಲ ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಟಿದ್ದೀರಾ? ಈ ಸಲ ಮಕ್ಕಳು, ಮಗಳು, ತಂಗಿ, ಮಕ್ಕಳೆಲ್ಲ ಕರ್ಕೊಂಡಿದ್ದೀವಿ. ಏನು ಆಗಲ್ಲ. ಸ್ವಾಮಿ ಹೆಸರು ಹೇಳ್ಕೊಂಡು ಏನು ಆಗಲ್ಲ. 5 ವರ್ಷದಿಂದ ಹೋಗ್ತಿದ್ದೀನಿ ಅಂದ್ರೆ 5 ವರ್ಷದಿಂದನೇ ಹೋಗ್ಬೇಕು ಅಂತ ಏನು ಅನಿಸ್ತಿದೆ ನಿಮಗೆ? ನಮಗೆ ದೇವರೆಲ್ಲ ಒಳ್ಳೇದು ಮಾಡೋದೆ, ಎಲ್ಲ ಆರೋಗ್ಯ ಎಲ್ಲ ಚೆನ್ನಾಗೈತೆ. ಅದಕ್ಕೆ ನಾವು ನಮ್ಮ ಮಗಳಿಗೂ ಮದುವೆ ಆಯಿತು ಹೋದ್ಮೇಲೆ, ಅದಕ್ಕೆ ಈಗ ನಮ್ಮ ಮಗನಿಗೂ ಕೇಳ್ಕೊಳಕ್ಕೆ ಹೋಯ್ತಾ ಇದ್ದೀವಿ. ಸೊಸೆ ಕರ್ಕೊಂಡ್ಬರೋಕ್ಕೋಸ್ಕರ ಹೌದು, ನಮ್ಮ ಮಗಳಿಗೂ ಮದುವೆ ಆಯಿತು, ಒಳ್ಳೇದಾಗಲಿ ಅಂತ ಕೇಳಕ್ ಹೋಯ್ತು ಎಲ್ಲರೂ. ನಿಮ್ಮ ಮಗಂದ ಇವ್ರ ಮಗಂದ? ಇಬ್ಬರು ಮಕ್ಕಳು ಅವ್ರಿಗೂ ಕೇಳ್ಕೊಳಕ್ಕೆ ಹೋಯ್ತಾ ಇದ್ದೀವಿ. ಎಲ್ಲರಿಗೂ ಮದುವೆ ಮಾಡಿಸ್ಬಿಡ್ತೀರಾ? ಧನ್ಯವಾದಗಳು. ಮಾದಪ್ಪ. ಸ್ನೇಹಿತರೆ, ಮಕ್ಕಳು ಮದುವೆ ಮಾಡೋದಕ್ಕೂ ಕೂಡ ಮಾದಪ್ಪನ ಹತ್ರ ಹೋಗಿ ಕೇಳ್ಕೊಂತಾ ಇದ್ದಾರೆ. ಸೊ ನಿಮಗೆ ಏನಾದ್ರೂ ಆಸೆ ಇದ್ರೆ ಬೇಗ ಬೇಗ ಬನ್ನಿ, ಮಾದಪ್ಪನ ಹತ್ರ ಕೇಳ್ಕೊಳ್ಳಿ. ಮಾತಾಡ್ತೀಯಾ? ಮಾತಾಡಲ್ವಾ? ನಿಮ್ಮ ಹೆಸರು? ನನ್ನ ಹೆಸರು ಎಷ್ಟು ವರ್ಷದಿಂದ ಹೋಗ್ತಿದ್ದೀರಾ ಪಾದಯಾತ್ರೆಗೆ? 4-5 ವರ್ಷದಿಂದ ಬರ್ತೀವಿ. ಯಾವ ಊರು? ನಮ್ದು ಆರೋಳ್ಳಿ. ಆರೋಹಳ್ಳಿಯಿಂದ ಇಲ್ಲಿ ಇಲ್ಲಿಗೆ ಬಂದೇ ಹೋಗೋದಾ? ಇಲ್ಲಿ ಬಂದೋಗೋದು. ಯಾಕೆ? ಏನೋ ಮಾದಪ್ಪನ ಇಷ್ಟ, ಅದಕ್ಕೆ ಬಂದು ಹೋಗ್ತೀವಿ. ಈ 5 ವರ್ಷದಿಂದ ಬರ್ತಿದ್ದೀನಿ ಅಂತ ಹೇಳಿದ್ರೆ ಏನ್ ನಿಮ್ಗೆ ಇಲ್ಲಿ ಬರ್ಲೇಬೇಕು ಅಂತ ಯಾಕೆ ಹಂಗನ್ಸುತ್ತೆ? ಏನೋ ಜ್ಞಾನ ಬರುತ್ತೆ, ಇಲ್ಲಿ ಬರಬೇಕು ಹೋಗ್ಬೇಕು ಅಂತ. ಹೌದಾ? ಏನಾದ್ರೂ ನೀವು ಕೇಳ್ಕೊಂಡಿದ್ದು ನೆರವೇರಿದ್ಯಾ ಇಲ್ಲಿ? ಆಗಿದೆ. ಏನಂತ ಹೇಳ್ತೀರಾ? ಆಗಿದೆ. ಏನೋ ಮನೇಲಿ ಏನೋ ಅನ್ಕೊಂಡಿದ್ವಿ, ಅದೆಲ್ಲ ಸಕ್ಸಸ್ ಆಗಿದೆ, ಅದೆಲ್ಲ ನೆರವೇರಿದೆ. ಸೊ ವೀಕ್ಷಕರು ಏನೇನೋ ತೊಂದರೆಗಳನ್ನೆಲ್ಲ ಅನುಭವಿಸ್ತಾ ಇರ್ತಾರೆ, ಇದನ್ನ ನೋಡ್ತಾ ಇರ್ತಾರೆ, ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ ನೀವು? ಒಳ್ಳೇದಾಗಿತ್ತು, ಬರಬೇಕು ಹೋಗ್ಬೇಕು ಗೊತ್ತಕ್ಕೆ ಅನಿಸುತ್ತೆ. ನೀವು ಶಿವರಾತ್ರಿಗೆ ಮಾತ್ರ ಇಲ್ಲಿ ಬಂದು ಹೋಗೋದಾ ಅಥವಾ ಈ ತಾಯಿ ಮುದ್ದಮ್ಮನ ಹತ್ರ ಬರ್ತಾ ಇರ್ತೀರಾ? ಇಲ್ಲ, ಶಿವರಾತ್ರಿಗೆ ಬರ್ತೀವಿ, ಹೋಗ್ತೀವಿ. ಪ್ರತಿ ವರ್ಷ ಮಿಸ್ ಮಾಡಲ್ಲ? ಬರ್ತೀವಿ. ಓಕೆ ಅಮ್ಮ, ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ಪ್ರತಿ ವರ್ಷ ಆರೋಹಳ್ಳಿಯಿಂದ ಇಲ್ಲಿಗೆ ಬಂದೇ ಹೋಗೋದಂತೆ. ನಮಸ್ತೆ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಪ್ರಸನ್ನ ಅಂತ. ಎಲ್ಲಿಂದ ಬರ್ತಿರೋದು? ಬರ್ತಾ ಇದ್ದೀವಿ. ಎಷ್ಟು ವರ್ಷಗಳಿಂದ ಈ ತರ ಬರ್ತಿದ್ದೀರಾ? ನಾವೊಂದು 10 ವರ್ಷದಿಂದ ಬರ್ತಾ ಇದ್ವಿ. ಈ ವರ್ಷ ಎಷ್ಟು ಜನ ಸೇರಿ ಬಂದಿದ್ದೀರಾ? ಒಂದು 20 ಜನ ಬಂದಿದ್ವಿ. ಒಂದು 30 ಜನ ಆನೇಕಲ್ಲಿಂದ ಬಂದಿದ್ವಿ. ಹೌದಾ? ಇಷ್ಟು ವರ್ಷದಿಂದ ಇಲ್ಲಿ ಬರ್ಬೇಕಂತ ಏನಕ್ಕೆ ಅನ್ಸುತ್ತೆ ನಿಮ್ಗೆ ಇಷ್ಟು ದೂರ? ದೇವ್ರ ಒಳ್ಳೇದು ಬೇಡವನ ಅಂತ, ದೇವ್ರ ಒಳ್ಳೇದು ಬೇಡವನ ಮಾದೇಶ್ವರ ಬರ್ತಾ ಇದ್ವಿ. ಅಂದ್ರೆ ನೀವು ಬಂದು ಇಲ್ಲಿ ತಾಯಿ ಮುದ್ದಮ್ಮನ ಆಶೀರ್ವಾದ ತಗೊಂಡೇ ಮುಂದೆ ಹೋಗೋದು? ನೋಡ್ಕೊಂಡು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಆನೇಕಲ್ ಹೋಗ್ತೀವಿ. ಯಾವತ್ತು ತಲುಪ್ತೀರಾ ಮಾದೇಶ್ವರನ ಬೆಟ್ಟಕ್ಕೆ? ಇವತ್ತು ಬಿಟ್ರೆ ಭಾನುವಾರ ಇವತ್ತು ಸಂಜೆ ಹೊರಟ್ರೆ ನೀವು ಸೋಮವಾರ ಅಷ್ಟರಲ್ಲಿ ತಲುಪಿರ್ತೀರಾ? ಸೋಮವಾರ ತೀರ್ಸ್ಕೊಂಡು ಹೋಗ್ತೀವಿ.
ಮಹಾಶಿವರಾತ್ರಿ ಅಲ್ಲೇ ಸೆಲೆಬ್ರೇಟ್ ಮಾಡೋದಾ? ಊರಿಗೆ ಬಂದ್ಬಿಡ್ತೀವಿ, ಟೂರ್ ಬಂದ್ಬಿಡ್ತೀವಿ, ಆನೆಕಲ್ ಬಂದ್ಬಿಡ್ತೀವಿ. ಹೌದಾ, ಧನ್ಯವಾದಗಳು ಸರ್, ಒಳ್ಳೇದಾಗ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಆನೆಕಲ್ಲಿಂದ ಎಲ್ಲ ಬಂದು ಹೋಗ್ತಾ ಇದ್ದಾರೆ ಭಕ್ತಾದಿಗಳು. ಬನ್ನಿ ನಮ್ಮ ಮುಂದಿನ ಭಕ್ತಾದಿನ ಮಾತಾಡ್ಸೋಣ. ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಈ ನೀರಿನ ವಿಶೇಷ ಏನಪ್ಪಾ ಅಂತಂದ್ರೆ, ಅರ್ಚಕರು ಹೇಳ್ದಾಗೆ 3 ವಾರಗಳ ಸತತ ಈ ನೀರಿನಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿದ್ರೆ ಯಾವುದೇ ರೀತಿಯ ಚರ್ಮ ರೋಗ ಇದ್ರೂ, ಯಾವುದೇ ರೀತಿಯ ಬಿಳಿ ಮಚ್ಚೆ, ಕಪ್ಪು ಮಚ್ಚೆ ಏನೇ ಇದ್ರೂ ನಿವಾರಣೆ ಆಗುತ್ತೆ. ಯಾವುದೇ ರೀತಿಯ ಸ್ಕಿನ್ದು ಏನೇ ಪ್ರಾಬ್ಲಮ್ಸ್ ಇದ್ರೂ ಸಾಲ್ವ್ ಆಗುತ್ತೆ. ಸೊ ನಿಮ್ಗೇನಾದ್ರೂ ಚರ್ಮದ ತೊಂದರೆಗಳಿದ್ರೆ ಇಲ್ಲಿ ಬಂದು ಸ್ನಾನ ಮಾಡಿ ಅದನ್ನ ನೀಗಿಸ್ಕೊಳ್ಳಿ. ಗ್ರಾಮಸ್ಥರಾದ ಬಸವರಾಜು ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ನೀರಿನ ವಿಶೇಷತೆ ಏನು? ಸರ್, ಈ ನೀರು ಇಲ್ಲಿ ತಾಯಿ ಮುದ್ದಮ್ಮನವರು ಇಲ್ಲಿಂದ ಶಿವಾಲಪ್ಪನವ್ರಿಗೆ ನೀರು ತಗೊಂಡೋಗ್ತಿದ್ರು, ಕೊಳದ ನೀರ, ಮಜಲ್ ನೀರ ಶಿವಾಲಪ್ಪನವ್ರಿಗೆ. ಈ ನೀರು ಕಂಡಕ್ಕೆ ಕೂಡಲೇ ಇಲ್ಲಿ ಬೆನ್ಪೇಣೆ ಆಗಿದ್ದವರಿಗೆ ಮೈಲೆಲ್ಲ ವಾಸಿಯಾಗಿದೆ. ಇದೇ ಊರಿನವರು, ಊರು ಗ್ರಾಮಸ್ಥರ, ಊರು ಗೌಡು, ಅವರು ಸುಧಾ ಸಾಲ್ಕು ಮುಖಂಡರುಗಳು ಇವರೆಲ್ಲ ಇದು ಮಾಡಿ ಈಗ ಎಲ್ಲ ಇದು ಮಾಡಿ ಟಿ ಬಿ ಇಂಪ್ರೂವ್ ಮಾಡಿ ವೈಟ್ ಮಚ್ಚೆಗಳು, ಕಪ್ಪು ಮಚ್ಚೆಗಳು, ಅಲರ್ಜಿ ಥರ, ಸ್ಕಿನ್ ಥರ ಪ್ರಾಬ್ಲಮ್ ಇದೆ. ಏನೇ ಹುಳ ಬಿದ್ದಿರಲಿ, ಸಮಸ್ಯೆಗಳಿದ್ರು ಈ ಅಮ್ಮನ ಹತ್ರ ಬಂದ್ರೂ 3 ದಿವಸದಲ್ಲಿ ಪರಿಹಾರ ಆಯ್ತದೆ. ರೂಪಾಯಿ ಭಾಗದಲ್ಲಿ 3 ದಿವಸ 50 ಪೈಸೆ ಭಾಗ ಪರಿಹಾರ ಆಯ್ತದೆ 3 ದಿವಸದಲ್ಲಿ. ಆಗ ಬಂದು ಅವರು ಕಂಪಲ್ಸರಿ ಆಗಿ ಒಂದು 4 ವಾರ, 5 ವಾರ, 9 ವಾರ ಕಂಪಲ್ಸರಿ ಮಾಡ್ತಾರೆ. ಸಕ್ಸಸ್ ಆಗದೆ ಫೇಮಸ್ ಆಗಿರೋದು, ಜನ ಜಾಸ್ತಿ ಬರ್ತಾರೆ ಈಗ. ನೋಡಿದ್ರಲ್ಲ ಸ್ನೇಹಿತರೆ, ಬಸವರಾಜು ಅವರು ಈ ನೀರಿನ ಮಹಿಮೆಯನ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ನಮ್ಮ ಮುಂದಿನ ಗ್ರಾಮಸ್ಥರನ್ನ ಮಾತಾಡ್ಸೋಣ ಬನ್ನಿ. ನೀರೆಂತ ಕಿತ್ಕೊಂಡು ಹೋಗ್ತಾ ಇದ್ದೀರಾ? ಹೇಳಿ, ಮಾತಾಡಿ. ಏನು ಸ್ನಾನ ಮಾಡಿದ್ರಿ, ಏನು ವ್ಯವಸ್ಥೆ ಅಂತ ಅದನ್ನೇ ಹೇಳಿ ಆಯ್ತಾ. ಮೇಡಮ್, ತಮ್ಮ ಹೆಸರು? ವನಿತಾ. ನಿನ್ನ ಹೆಸರು ಏನು ಪುಟ್ಟ? ತನ್ವಿತಾ. ತನ್ವಿತಾ. ತನ್ವಿತಾ ಯಾವ ಊರಿಂದ ಬಂದಿರೋದು? ಕನಕಪುರ. ಕನಕಪುರ ಇಂದ ಇಲ್ಲಿ ಯಾರು ಕರ್ಕೊ ಬಂದಿದ್ದೀನ? ಅಪ್ಪ ಅಮ್ಮ. ಏನು ಕರ್ಕೊ ಬಂದಿದ್ದಾರೆ? ಗಂಡ ಆಗೈತೆ ಅದಕ್ಕೆ. ಹೌದಾ ಮೇಡಮ್, ಏನಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ದು ನೀವು ಇಲ್ಲಿ ಬಂದಿರೋದಾ? ಹೌದು, ಮಗುಗೆ ಮೈ ತುಂಬ ಕೆಂಪು ಮಚ್ಚೆ ಆಗ್ಬಿಟ್ಟಿತ್ತು. ಕೇಳ್ಕೊಂಡಿದ್ದಕ್ಕೆ 3-4 ಡೇಸ್ ಎಲ್ಲ ಕಮ್ಮಿ ಆಯಿತು. ಈ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತು, ಏನೂ ಕಮ್ಮಿ ಆಗಿರಲಿಲ್ಲ. ಇಲ್ಲಿ ಕೇಳ್ಕೊಂಡೂ ಕಮ್ಮಿ ಆಯಿತು, ಅದಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ. ಈ ನೀರಿನ ಮಹಿಮೆ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಯಾರು ಹೇಳಿದ್ರು? ನಮ್ಮ ಅತ್ತೆಯವರು, ಅವ್ರ ಕಾಲ್ಗೆಲ್ಲ ಆಗ್ಬಿಟ್ಟಿತ್ತು ನಾಗರೆಲ್ಲ. ಇಲ್ಲಿ ಬಂದು ಹೋದ್ಮೇಲೆ ಪ್ರತಿ ವರ್ಷ ಕಾರ್ತಿಕೆನಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಮನೆ ಫುಲ್ ಫ್ಯಾಮಿಲಿನೇ ಬರ್ತೀವಿ. ಇದು ಮಗುಗೆ ಯಾವಾಗ ಆಗಿದ್ದು ಮೇಡಮ್? ಈಗ ಒಂದು ಲಾಸ್ಟ್ ವೀಕಲ್ಲಿ ಆಗಿದ್ದು. ಇದ್ದಕ್ಕಿದ್ದಂಗೆ ಬಂದ್ಬಿಡ್ತು, ಫುಲ್ ಕೆಂಪಿಗೆ ಏನು ಕಂಬಳಿ ಹುಳ ಕಚ್ಚಿದೆ ಅಂತ ನಾವು ತಿಳ್ಕೊಂಡ್ವಿ. 2 ಡೇಸ್ಗೂ ಆದರೂ ಹೋಗ್ಲಿಲ್ಲ. ಆಮೇಲೆ ಅನ್ಕೊಂಡಾದ್ಮೇಲೆ ಕಮ್ಮಿ ಆಗ್ಬಿಡ್ತು, ಅದಕ್ಕೆ ಇಲ್ಲಿ ಬಂದ್ವಿ. ಹಂಗಾದ್ರೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಮ್ಮ ಅತ್ತೆಯವರು ಸಹ ಇದ್ದಾರೆ, ಮಗುಗೂ ಸಹ ಕಡಿಮೆ ಆಗಿ. ಅವ್ರಿಗೆ ಫಸ್ಟ್ ಕಾಲಲ್ಲಿ ನಾಗರ ಆಗ್ಬಿಟ್ಟು, ಕಾಲೆಲ್ಲ ಆಗ್ಬಿಟ್ಟು ಇಲ್ಲಿ ಅರಸ್ಕೊಂಡ್ಮೇಲೆ ಅವ್ರು ಕಮ್ಮಿ ಆಯ್ತು. ಅವ್ರು ಪ್ರತಿ ವರ್ಷನೂ ಕರ್ಕೊಬರ್ತಾರೆ ನಮ್ಮನ್ನ. ಮಗು ಹಿಂಗಾಯ್ತು ಅಂತ ಇವಾಗ ನಾವು ಬಂದ್ವಿ. ಧನ್ಯವಾದಗಳು ಮ್ಯಾಮ್. ನೋಡಿದ್ರಲ್ಲ ಸ್ನೇಹಿತರೆ, ಪ್ರತ್ಯಕ್ಷ ಸಾಕ್ಷಿಯಾಗಿ ಅವರ ಅತ್ತೆಗೂ ಕೂಡ ಚರ್ಮದ ಕಾಯಿಲೆ ಆಗಿತ್ತಂತೆ, ಅದೇ ರೀತಿ ಮಗುವಿಗೂ ಸಹ ಆಗಿತ್ತಂತೆ. ಇದೆರಡೂ ಕಡಿಮೆ ಆಗಿದೆ. ಸೊ ಪ್ರತ್ಯಕ್ಷ ಸಾಕ್ಷಿ ನಮ್ಮ ಕಣ್ಮುಂದನೇ ಇದ್ದಾರೆ. ಸೊ ನಿಮಗೆ ಏನಾದರೂ ಚರ್ಮದ ಕಾಯಿಲೆ ಇದ್ದರೆ, ಚರ್ಮದ ದೋಷ ಇದ್ದರೆ, ನೀವು ಇಲ್ಲಿ ಬಂದು ಪರಿಹರಿಸ್ಕೊಳ್ಬೋದು. Mahavishnu
ಆಫೀಸ್ ಇಲ್ಲಿ ಸ್ಟ್ರೈಟ್ ಇದೆ ಕೆಳಗಡೆ ಇದೆ ನೋಡಿ. ಸೊ ತಿರ್ಗಾ ಬೆಳೆಯುವಂತ ಈ ಲೆವೆಲ್ಗೆ ಆಗ್ತದೆ.